ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಜೋರಾಗಿ ನಡೀತಿದೆ. ಈಗಾಗಲೇ ಕೆಲ ಶಾಸಕರು ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕಂದ್ರೆ ಈ ಹಿಂದೆ ಕೂಡ ಸಿಎಂ ಆರ್ಥಿಕ ಸಲಹೆಗಾರರಂತಹ ಬಸವರಾಜ ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವರು 5 ವರ್ಷ ಕಂಟಿನ್ಯೂ ಇರ್ತಾರೆ ಅಂತ ಹೇಳಿದ್ರು. ಈ ಕುರಿತು ಮಾತಾಡೋಕ್ಕೆ ಸಿಎಂ ಆರ್ಥಿಕ ಸಲಹೆಗಾರರಂತಹ ಬಸವರಾಜ ರಾಯರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಕಳೆದ 3-4 ದಿನಗಳಿಂದ ಬಹಳ ಚರ್ಚೆಯಲ್ಲಿರ್ತಕ್ಕಂಥ ವಿಚಾರ ಏನಂದರೆ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ ಅನ್ನೋ ಒಂದು ಚರ್ಚೆ ನಡೆದಿದೆ. ಸರ್, ನೀವು ಹಿಂದೆ ಕೂಡ ಹೇಳಿದ್ರಿ ನಾವು ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡಿದ್ದು 5 ವರ್ಷಕ್ಕೆ ಅಂತ ಹೇಳಿ. ಕರೆಕ್ಟ್, ನಾ ಹೇಳಿದ್ದು ಸರಿ ಇದೆ. ನೋಡಿ, ನಮ್ಮ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಾರ್ಟಿನಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಅಲ್ಲಿ ಲಕೋಟೆಯಲ್ಲಿ ಇಟ್ಕೊಂಡು ಇಲ್ಲಿ ಕಳಿಸೋದಿಲ್ಲ, ಅದು ತಪ್ಪದು. ಸುಮ್ಮನೆ ಪ್ರಚಾರ ಮಾಡ್ತಾರೆ ಕೆಲವು ಜನ. ನಮ್ಮ ಪಾರ್ಟಿಯಲ್ಲಿ MLAಗಳನ್ನು ಮೀಟಿಂಗ್ ಕರೀತಾರೆ, ಶಾಸಕಾಂಗ ಪಕ್ಷದ್ದು. ಯಾರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಇಲ್ಲ, ನಾವು ಹೇಳ್ಬೇಕು ಅವ್ರಿಗೆ ಏನಂತ, ನಿಮಗೆ ಬಿಟ್ಬಿಟ್ಟಿವಿ, ನೀವು ತೀರ್ಮಾನ ಮಾಡಿರಿ ಅಂತ. ಆವಾಗ ಅವರು ಲಕೋಟೆ ಕಳಿಸ್ತಾರೆ. ಇಲ್ಲರಿ ಸ್ಪರ್ಧೆ ಆಗಲಿ ಅಂದ್ರೆ ಅವ್ರೇನು ಮಾಡ್ತಾರೆ. ಅದಕ್ಕೆ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಮೇ 18, 2023ರಲ್ಲಿ ಸ್ಪರ್ಧೆ ಆಯಿತು. ಬಹುಮತದಿಂದ ಆಯ್ಕೆ ಆಗಿದ್ದಾರೆ. ಅವಾಗ ಹೇಳ್ಬೋದಾಗಿತ್ತಲ್ಲ ಅವರು, ಇವರು 2.5 ವರ್ಷಕ್ಕೆ ಮಾತ್ರ ರೀ, ಮತ್ತೆ 2.5 ವರ್ಷ ಆದ ನಿಮ್ಮ ಹತ್ರ ಬರ್ತೀವಿ ಅಂತ. ಮತ್ತು ಅವ್ರು ಹೇಳಿಲ್ಲ. ಅವತ್ತು ನಾನೇ ಹೇಳ್ತೀನಲ್ಲ, ನೋಟ್ ಹಾಕಿದವನು ಹೇಳಿಲ್ಲ. ಹೀಗಾಗಿ ನಮಗೆ ಗೊತ್ತಿಲ್ಲ. ಹೀಗಾಗಿ ಒಂದು ಸಲ ಎಲೆಕ್ಟ್ ಆಗಿದ್ದಾರೆ ಅಂದರೆ 5 ವರ್ಷ ಸಹಜವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಇನ್ನು ಎರಡನೇದು, ಒಬ್ಬ ಮುಖ್ಯಮಂತ್ರಿನ ಸುಮ್ಮನೆ ತೆಗಿಯೋಕ್ಕಾಗಲ್ಲ. ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇರಬೇಕು, ಇಲ್ಲ ಜನ ವಿರೋಧಿ ಕೆಲಸ ಮಾಡಿರಬೇಕು, ಇಲ್ಲ ಇಂಥವು ಯಾವ ಇದೆಲ್ಲ ಅಗ್ರಿಮೆಂಟ್ ವರ್ಕೌಟ್ ಆಗೋದಿಲ್ಲ. ಇಟ್ ಇಸ್ ನಾಟ್ ದ ವೇ. ನಮ್ಮ ಪಾರ್ಟಿ ಒಂದು ಶಿಸ್ತಿನ ಪಕ್ಷ. ಸುಮ್ಮನೆ ಮಾತಾಡೋದಕ್ಕೇನು ಹೋಗೋದಿದೆ. ಅದಕ್ಕೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ನಮ್ಮ ಪಾರ್ಟಿ ಅಧ್ಯಕ್ಷರಿದ್ದಾರೆ. ಅವರೇ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರೆಲ್ಲ ಹೇಳಿದ್ದಾರೆ? ಅವ್ರು ಹೇಳಿಲ್ಲ. ಅವ್ರ ಪರವಾಗಿ ಕೆಲ ಶಾಸಕರು ಬ್ಯಾಟಿಂಗ್ ಮಾಡ್ತಾರೆ. ಮತ್ತು ಅವರೊಬ್ಬ ರಾಜ್ಯದ ಅಧ್ಯಕ್ಷರಿದ್ದಾರೆ, ಅವರು ಸೀನಿಯರ್ ಲೀಡ್ರ್ ಇದ್ದಾರೆ. ಕೆಲವು ಜನ ನಮ್ಮ ಶಿವಕುಮಾರ್ ಆಗಿರಲಿ ಅಂತಾರೆ, ಈಗ ನನಗೂ ಆಗಿಲ್ರಿ ಅಂತಾರೆ ಕೆಲವು ಮಂದಿ, ಇನ್ನೊಬ್ರಿಗೆ ಆಗಿಲ್ರಿ ಅಂತ ಇದ್ದಾರೆ. ಅವ್ರವ್ರ ಸಂಖ್ಯೆ ಬಲವಾಗಿ ಇದ್ದೇ ಇರ್ತಾರೆ. ಅದರ ಅರ್ಥ ಆಗಿಬಿಡ್ತಾರಂತಲ್ಲ. ಆದರೆ ಇದಕ್ಕೆಲ್ಲ ನಿಯಮಾವಳಿ ಇದ್ದಾವೆ. ಸುಮ್ಮನೆ ಅನಾವಶ್ಯಕವಾಗಿ ಇದು ಗೊಂದಲ ಮಾಧ್ಯಮದಲ್ಲಿದೆ ಹೊರತು ನಮ್ಮ ಪಕ್ಷದಲ್ಲಿಲ್ಲ.